ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಫಸ್ಟ್ ಅಟೆಂಪ್ಟ್ನಲ್ಲೇ ಸಿ ಟಿ ಇ ಟಿನ ಹೇಗೆ ಪಾಸ್ ಮಾಡಿದೆ ಅಂತ. ನೋಡಿ, ಇದು ಲೆಟ್ಸ್ ಲರ್ನ್ ಅನ್ನೋ ಚಾನಲ್ ಇದೆ. ಮೇನ್ ರೀಸನ್ ನಾನು ಪಾಸ್ ಆಗೋಕ್ಕಂದರೆ ಇದು ಲೆಟ್ಸ್ ಲರ್ನ್ ಅನ್ನೋ ಚಾನಲ್. ಇದು ಯೂಟ್ಯೂಬ್ ಚಾನಲ್. ಮತ್ತು ಇದರಲ್ಲಿ ಒಬ್ಬರು ಮೇಡಮ್ ಕ್ಲಾಸ್ ಹೇಳ್ತಾರೆ, ಫ್ರೀಯಾಗಿ ಕೂಡ ಕ್ಲಾಸ್ ಹೇಳ್ತಾರೆ. ಪೇಯ್ಡ್ ಆನ್ಲೈನ್ ಕ್ಲಾಸ್ ಕೂಡ ಇದೆ ಇವ್ರದ್ದು. ಆದರೆ ನಾನು ಆನ್ಲೈನ್ ಕೋರ್ಸ್ಗೇನು ಜಾಯಿನ್ ಆಗಿಲ್ಲ. ಆದರೆ ಇವ್ರದ್ದು ಫ್ರೀ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತಲ್ಲ, ಅವು ಮ್ಯಾರಥಾನ್ ಕ್ಲಾಸಸ್ ನೋಡ್ತಿದ್ದೆ. ಹಾಗೂ ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂದರೆ, ಇವರು ಫ್ರೀಯಾಗಿ ನೋಟ್ಸ್ ಕೂಡ ಅವರು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಇಟ್ಟಿದ್ದಾರೆ. ಆ ಮೇಡಮ್ ಹೆಸರು ಹಿಮಾನಿಶಿ ಸಿಂಗ್ ಅಂತ. ಮೇಡಮ್ದು ಕ್ಲಾಸ್ ಕೂಡ ಚೆನ್ನಾಗಿ ಹೇಳ್ತಾರೆ ಮೇಡಮು. ಅವ್ರ ನೋಟ್ಸು ಕೂಡ ತುಂಬ ಇಷ್ಟ ಆಯ್ತು ನನಗೆ ನೋಟ್ಸು. ಈ ಒಂದು ವ್ಯಕ್ತಿಯಿಂದನೇ ನಾನು ಸಿಟೆಟ್ ಪಾಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಫ್ರೀ ನೋಟ್ಸ್ ಡೌನ್ಲೋಡ್ ಅಂತ ಆಪ್ಷನ್ ಇಟ್ಟಿದ್ದಾರೆ, ಅದ್ರ ಡೌನ್ಲೋಡ್ ಮಾಡ್ಕೋಬೋದು ನಾವು. ಸ್ಟೂಡೆಂಟ್ಸ್ ಸಲುವಾಗಿನೇ ಇಟ್ಟಿರೋದು. ಈ ನೋಟ್ಸ್ ಕೂಡ ಭಾಳ ಕಡಿಮೆ ಪೇಜಸ್ ಅದಾವ. ಇದು ಮ್ಯಾಥ್ಸ್ ನೋಡ್ರಿ. ಫಸ್ಟ್ ಸಿ ಡಿ ಪಿ ಹೇಳ್ತಿದ್ದೀನಿ. ಇದು ಸಿ ಡಿ ಪಿ ನೋಡ್ಬೋದು. ಸಿ ಡಿ ಪಿಯಲ್ಲಿ ಕನ್ನಡನೂ, ಇದು ಕನ್ನಡ ಅಲ್ಲ, ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೂ ಮೀಡಿಯಮ್ನಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಕನ್ನಡ ಮೀಡಿಯಮ್ ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದು ಟೋಟಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇದು ಅಲ್ಲಿ ಇದು ಸಿ ಟಿ ಎಟ್ ಇವೆಲ್ಲ ನೋಟ್ಸು ಓದ್ಕೊಂಡು ಪ್ರಿಪೇರ್ ಆದೆ. ಇದು ನೋಡಿ, ಸಿ ಡಿ ಪಿ ಇದು ಎಷ್ಟಿದೆ ವೇಟೇಜು, 42 ಪೇಜಸ್ ಇದೆ ಅಷ್ಟೇ. ಸಿ ಡಿ ಪಿ 2 ಡೇಸಲ್ಲಿ ಮುಗಿಸ್ಬೋದು ಇದನ್ನು, ಸಿ ಡಿ ಪಿನ. ನೆಕ್ಸ್ಟು ಇದು ನೋಡಿ, ಇಂಗ್ಲೀಷು ಎಷ್ಟು ಪೇಪರ್ಸ್ ಇದೆ ಅಂದರೆ, ಇದು ಓನ್ಲಿ ಪೆಡಗಾಗಿ ಇದೆ. ಇದು ಇಲ್ಲಿ ನೋಡ್ಬೋದು ನೀವು. ಇಂಗ್ಲೀಷು ಪೇಜ್ ನಂಬರ್ 1 ಇಂದ ಇದು ಎಷ್ಟಿದೆ, ಪೇಜ್ ನಂಬರ್ 16. ಇವರು ಕೆಲವೊಂದು ರಿಪೀಟೆಡ್ ಕ್ವಶನ್ಸ್ ಅಂತಾರಲ್ಲ, ಕ್ವಶನ್ ಪೇಪರಲ್ಲಿ ರಿಪೀಟ್ ಪದೇ ಕೇಳ್ತಿರ್ತಾರಲ್ಲ, ಆ ಕ್ವಶನ್ಸನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ, ಯಾವ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ನೀವು ನೋಡ್ತಿರ್ಬೋದು. ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಇವರು. ಇಲ್ಲಿ 57ವರೆಗೂ ಕ್ವಶನ್ಸ್ ಕೊಟ್ಟಿದ್ದಾರೆ, ವಿತ್ ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಚೆನ್ನಾಗಿದೆ. ಓದೋಕ್ಕೆ ಟೈಮ್ ಇಲ್ಲ ಅಂದವ್ರಿಗೆ ನಮಗೆ ರೆಡಿಮೇಡ್ ಫುಡ್ ಥರ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸ್ದ ಹಾಗೆ ಅಂತಾರಲ್ಲ, ಹಾಗೆ ಇದು ಆಗಿದ್ದೀನಿ. ಆದರೆ ಸೆಂಟ್ರಲ್ ಟಿ ಇ ಟಿ ಒಂದ್ಸಲನಾದ್ರೂ ಬರಿಬೇಕಂತ ಇಷ್ಟ ಇತ್ತು. ಹಾಗಾಗಿ ನಾನು ಯಾಕೆ ಬರಿಬಾರ್ದು ಅಂದ್ಕೊಂಡು ಒಂದ್ಸಲ ಬರೆದ್ರೆ ಆಯಿತು ಅಂದ್ಕೊಂಡು ಬರೆದೆ. ನಮ್ಮದು ರಾಯಚೂರಲ್ಲಿ ಬಿದ್ದಿತ್ತು ನಮ್ಮದು ಎಕ್ಸಾಮ್ ಸೆಂಟರು. ಕರ್ನಾಟಕದಾಗ ನಮ್ದು ರಾಯಚೂರು ಸೆಂಟ್ರ್ ಫಸ್ಟ್ ಟೈಮ್ ಕೊಟ್ಟಿದ್ರಂತೆ. ಫುಲ್ಲು ಜನ ಇದ್ದರು. ನಾವು ಬರೋ ವಿದ್ಯಾಭಾರತಿ, ನಮ್ಮದು CBSE ಸ್ಕೂಲ್ ಸೆಂಟ್ರ್ ಬಿದ್ದಿತ್ತು. ಚೆನ್ನಾಗಿತ್ತು ಸ್ಕೂಲ್ ಕೂಡ. ಇದು ನೋಡಿ, ಮ್ಯಾಥ್ಸ್ ಇದೆ. ಮೇಡಮ್ದು ಮ್ಯಾಥ್ಸ್ ಎಷ್ಟು ಪೇಜಸ್ ಕೊಟ್ಟಿದ್ದಾರೆ ಅಂದರೆ, ಇದು ಒನ್ ಪೇಜಿಂದ ಹಿಡ್ಕೊಂಡು ನೆಕ್ಸ್ಟ್ ಎಷ್ಟು ಪೇಜ್ವರೆಗೂ ಅಂದರೆ, ಇದು 23 ಪೇಜ್ವರೆಗೂ ಕೊಟ್ಟಿದ್ದಾರೆ ಮೇಡಮು. ಅವ್ರದ್ದು ಆನ್ಲೈನಲ್ಲಿ ಫ್ರೀ ಕ್ಲಾಸಸ್, ಮ್ಯಾರಥಾನ್ಸ್ ಕ್ಲಾಸಸ್ ಕೂಡ ಇರುತ್ತೆ. ಪೂರ್ತಿ ಸಿಲೆಬಸ್ಸು
CBSE ಸಿಲೆಬಸ್ EVS ಆಗಿರ್ಬೋದು, ಮತ್ತು ಇವು CDP ಆಗಿರ್ಬೋದು. ಅಂದರೆ 3-4 ಅವರ್ಸ್ ಒಂದೊಂದು ಮ್ಯಾರಥಾನ್ ಕ್ಲಾಸ್ ಮಾಡಿದ್ದಾರೆ ವಿಡಿಯೋಸ್. ಆ ವಿಡಿಯೋಸ್ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋಸ್ ನೋಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಅವ್ರದ್ದು ಫ್ರೀ ನೋಟ್ಸ್ ಅಂತ ಲಿಂಕ್ ಇಟ್ಟಿದ್ದಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಫ್ರೀ ಲಿಂಕ್ಸ್ ಅವು ಓಪನ್ ಆಗುತ್ತೆ. ಅದು ನೋಟ್ಸ್ ನೀವು ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಮ್ಯಾಥ್ಸು ಎಷ್ಟು ಪೇಜ್ ಇದೆ, 1 ಪೇಜಿಂದ ಹಿಡ್ಕೊಂಡು 23 ಪೇಜಸ್ವರೆಗೂ. ಇಲ್ಲಿ ನೋಡಿ 23 ಪೇಜಸ್, ನಂಬರ್ 23 ಪೇಜಸ್. ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದು ಕ್ವಶನ್ಸ್, ರಿಪೀಟ್ ಆಗಿರೋ ಕ್ವಶನ್ಸ್, ಪದೇ ಕೇಳಿರೋ ಕ್ವಶನ್ಸ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಮೇನ್ ಇರೋದನ್ನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದಾರೆ. ಟೋಟಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದರೆ 45 ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಕಡೆ ಕೂಡ ಈ ಇನ್ಫಾರ್ಮೇಶನ್ ಚೆನ್ನಾಗಿದೆ, ಎಲ್ಲ ನೋಡ್ಕೋಬೋದು. ಇನ್ನೊಂದ್ಸಲ ಯಾರಾದ್ರೂ ನೆಕ್ಸ್ಟ್ CET ಬರೆಯೋರಿಗೆ ಹೆಲ್ಪ್ ಆಗಲಿ ಅಂತ ಇದು ವಿಡಿಯೋ ಮಾಡ್ತಿರೋದು. ಮೇಡಮ್ ಅವ್ರ ಕ್ಲಾಸ್ ಕೂಡ ಚೆನ್ನಾಗಿ ಹೇಳ್ತಾರೆ. ನೋಡಿದ್ರೆ ಕ್ಲಾಸ್ ಕೊಟ್ಟಿದ್ದಾರೆ, ಎಲ್ಲ ನೋಟ್ಸ್ ನೋಡ್ತಿರ್ಬೋದು. ಈ 1-2 ಡೇಸಲ್ಲಿ ಇವನ್ನ ಮುಗಿಸ್ಬೋದು. ಜಾಸ್ತಿ ಸ್ಕೋರ್ ಮಾಡೋರು ಇನ್ನೂ ಹೆಚ್ಚಿಗೆ ಓದಬೇಕಾಗುತ್ತೆ. ಇದು ಮೇನ್ ಬೇಸಿಕ್ ಎಷ್ಟೆಷ್ಟಿದೆ, ಇಷ್ಟು ಓದಿದ್ರೆ ಸಾಕು ಅನ್ನೋರು ಇರ್ತಾರಲ್ಲ, ಅಷ್ಟು. ಇದು ನೆಕ್ಸ್ಟ್ ಇವಾಗ ಇದು EVS ಇದೆ ನೋಡಿ, ಇದು EVS ಇದೆ. EVS ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಇದು ಹಿಂದಿ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮ್ನಲ್ಲಿ ಇದೆ. ನಾನು ಇಂಗ್ಲೀಷ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇಂಗ್ಲೀಷ್ ಇರಲಿ ಅಂತ. ನೋಡ್ತಿರ್ಬೋದು. ಇದು ಎಷ್ಟು ಪೇಜಸ್ ಇದೆ ಅಂತಂದರೆ 1 ಪೇಜಿಂದ ಹಿಡ್ಕೊಂಡು ನೆಕ್ಸ್ಟು ಇದು 40 ಪೇಜಸ್ ಲಾಸ್ಟ್. ಇದು 40 ಪೇಜ್ ಲಾಸ್ಟ್ ನೋಡಿ. ಕ್ವಶನ್ಸ್ ಕೊಟ್ಟಿದ್ದಾರೆ, ಇವು ಲೆಸನ್ಸ್, ಇವು ಇಂಪಾರ್ಟೆಂಟ್ ಇದ್ದಿದ್ದು ಲೆಸನ್ಸ್ ಕೊಟ್ಟಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಇದ್ದಿದ್ದು ನೋಡ್ತಿರ್ಬೋದು. ಇದು ಕರ್ಣಂ ಮಲ್ಲೇಶ್ವರಿ ಅವ್ರದ್ದು, ಇದು ಮಧುಬನಿ ಪೇಂಟಿಂಗು. ನೆಕ್ಸ್ಟ್ ಇದು ಸ್ಲಾತ್. ನೆಕ್ಸ್ಟ್ ಇದು ನೋಡ್ತಿರ್ಬೋದು. ಏನೇನು ಮೇನ್ ಪಾಯಿಂಟ್ಸ್ ಇದಾವಲ್ಲ ಅವು ಎಲ್ಲವನ್ನು ಇವರು ಇದರಲ್ಲಿ ಕವರ್ ಮಾಡಿದ್ದಾರೆ ಈ ಫ್ರೀ ನೋಟ್ಸಲ್ಲಿ. ಆದರೆ ಕ್ವಶನ್ಸ್ ಸ್ವಲ್ಪ ಲಾಂಗ್ ಇದ್ದು ಇದು EVS, ಇದು EVS ಇದು ಮೇನ್ ಕ್ವಶನ್ಸ್ ಅಂದರೆ ಯಾವ ಇಂಪಾರ್ಟೆಂಟ್ ಇದೀವಲ್ಲ ಅವೆಲ್ಲ ಅವ್ರು ಕೊಟ್ಟಿದ್ದಾರೆ. ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ಸ್, ಏನು ಓದ್ಕೋಬೇಕು, ಎಷ್ಟು ಓದ್ಕೋಬೇಕು ಅನ್ನೋರು. CBSE ಯಾವುದು ಸಿಲೆಬಸ್ ಇರಲಿಲ್ಲ, ನನ್ನ ಹತ್ರ ಬುಕ್ಸ್ ಇರಲಿಲ್ಲ, ನಾನು ಯಾವ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ, ಯಾವ ಬುಕ್ಸ್ ಕೂಡ ಖರೀದಿ ಮಾಡಲಿಲ್ಲ. ಆದ್ರೆ ಪಾಸ್ ಆಗ್ಬೇಕಂತಲಾಗಿತ್ತು. ಹೇಗೆ ಪಾಸ್ ಆಗಬೇಕು? CBSE ಸಿಲೆಬಸ್ ಇಲ್ಲ, ಬುಕ್ಸ್ ಇಲ್ಲ, ಡೌನ್ಲೋಡ್ ಏನೂ ಮಾಡ್ಕೊಂಡಿಲ್ಲ. ಅವಾಗ ಒಂದಿನ ಯೂಟ್ಯೂಬ್ ನೋಡಬೇಕಾದ್ರೆ ಈ ಮೇಡಮ್ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಇಷ್ಟ ಆಯಿತು ಮೇಡಮ್ ಅವ್ರ ವಿಡಿಯೋ. ಹಿಮಾನಿಶ್ರೀ ಸಿಂಗ್ ಮೇಡಮ್ನ ವಿಡಿಯೋ ಇಷ್ಟ ಆಯಿತು. ಅವ್ರ ಮ್ಯಾರಥಾನ್ ಕ್ಲಾಸ್ ನೋಡ್ತಾ ಇದ್ದೆ. ಅವ್ರು ಅವಾಗ ಹೇಳಿದರು
ಈ ವಿಡಿಯೋ ಕೆಳಗೆ ಲಿಂಕ್ ಇಟ್ಟಿದ್ದೀನಿ. ಯಾರಿಗಾದರೂ ಫ್ರೀ ನೋಟ್ಸ್ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನೋಡಿ ಇವು ಎಷ್ಟು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಮ್ಯಾಥ್ಸ್ ಡೌನ್ಲೋಡ್ ಮಾಡಿಕೊಂಡೆ. ನೆಕ್ಸ್ಟ್ ಸೆಕೆಂಡು CDP ಡೌನ್ಲೋಡ್ ಮಾಡಿಕೊಂಡೆ. ನೆಕ್ಸ್ಟು ಇದು ಇಂಗ್ಲೀಷು. ಇದು 1 ಡೇನಲ್ಲಿ ಮುಗಿಸ್ಬೋದು, 20 ಪೇಜಸ್ ಅದಾವ ಅಷ್ಟೇ ಇದು. ನೆಕ್ಸ್ಟು ಇದು EVS ಕೂಡ ಡೌನ್ಲೋಡ್ ಮಾಡಿಕೊಂಡೆ. ಮತ್ತು ಕನ್ನಡನ ನಾನು ಜಾಸ್ತಿ ಓದೋಕ್ಕೆ ಹೋಗಲಿಲ್ಲ. ಕನ್ನಡ ಮೀಡಿಯಮ್ ಎಲ್ಲ ಯಾಕೆ ಓದಬೇಕಂತ ನಂಗೆ ಟೈಮ್ ಕೂಡ ಇರಲಿಲ್ಲ. ಪಾಸ್ ಆಗ್ತೀನೋ ಇಲ್ಲೋ, ಎಲ್ಲ ಬುಕ್ಸ್ ಇಲ್ಲ, ಏನಿಲ್ಲ, ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್ ಇದ್ದೆ. ಮೇಡಮ್ ಅವ್ರದ್ದು, ಈ ಮೇಡಮ್ ಹೆಲ್ಪಿಂದ ಇವ್ರ ವಿಡಿಯೋ ಹಾಗೂ ಇವ್ರದ್ದು ಫ್ರೀ ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ರಿಂದ ನನಗೆ ಭಾಳ ಹೆಲ್ಪ್ ಆಯಿತು. ಫಸ್ಟ್ ಟೈಮ್ನಲ್ಲೇ ಸೆಂಟ್ರಲ್ TET ಪಾಸ್ ಆಗೋಕ್ಕೆ. ಈ ವಿಡಿಯೋ ಮೂಲಕ ಮೇಡಮ್ ಅವರಿಗೆ, ಹಿಮನಿಶ್ರೀ ಸಿಂಗ್ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾರಾದರೂ ನೆಕ್ಸ್ಟ್ CET ಬರೋರಿದ್ರೆ ನೋಡಿ, ಮೇಡಮ್ ಅವ್ರದ್ದು ಲೆಟ್ಸ್ ಲರ್ನ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಅದು ಯೂಟ್ಯೂಬ್ ಚಾನಲ್ನಲ್ಲಿ ಇಟ್ಟಿದ್ದಾರೆ. ಅವರು ಕೆಳಗಡೆ ಲಿಂಕ್ ಇಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ನೋಟ್ಸ್ ಅಂತ ಇಟ್ಟಿದ್ದಾರೆ, CTET ಫ್ರೀ ನೋಟ್ಸ್ ಅಂತ. ಅದು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅವ್ರದ್ದು ಎಲ್ಲ ಸಬ್ಜೆಕ್ಟು ಬರುತ್ತೆ. ಒಂದೊಂದು ಸಬ್ಜೆಕ್ಟನ್ನು ಕೂಡ ಕ್ಲಿಕ್ ಮಾಡಿ ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗುತ್ತೆ. ಬೇಕಿದ್ದಾಗ ನಿಮ್ಗೆ ಪ್ರಿಂಟೌಟ್ ಬೇಕಾಗಿದ್ದರೆ ಪ್ರಿಂಟೌಟ್ ತೆಕ್ಕೋಬೋದು. ನೋಡಿ, ನನಗೆ ಫೋನಲ್ಲಿ ಓದೋಕ್ಕಾಗಲ್ಲ ಅಂತ ಅಷ್ಟು ಪ್ರಿಂಟೌಟ್ ತೆಗೆದಿದ್ದೀನಿ. ಥ್ಯಾಂಕ್ ಯು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಮೇಡಮ್ ಅವ್ರದ್ದು ವೀಡಿಯೋಸು ಕೂಡ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಮೇಡಮ್ ಅವ್ರದ್ದು ವಿಡಿಯೋ. ಮತ್ತು ಅವ್ರದ್ದು ನೋಟ್ಸ್ ಕೂಡ ನನಗೆ ಒಂದು 10 ಡೇಸಲ್ಲೇ ಓದಿ ಕವರ್ ಮಾಡ್ಕೋಬೋದು 10 ಡೇಸಲ್ಲೇ. ಚೆನ್ನಾಗಿದೆ. ನನಗೆ ಇದರಿಂದ ಲೆಟ್ಸ್ ಲರ್ನ್ ಚಾನಲಿಂದ ನನಗಂತೂ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತೀನಿ. ಅದ್ರ ಕೆಲವೊಂದು ಇಂಪಾರ್ಟೆಂಟ್ ಇರೋ ನೋಟ್ಸ್ ಕೂಡ ಮಾಡಿಕೊಂಡೆ ನಾನೇ ಓನಾಗಿ. ಮಾಡಿಕೊಂಡು ಶಾರ್ಟ್ ಟೈಮಲ್ಲೇ ಕ್ಲಿಯರ್ ಅಂತೂ ಮಾಡಿದೆ ಫಸ್ಟ್ ಟೈಮ್. ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ.